ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಇಂಟರ್ನೆಟ್ನಲ್ಲಿ ಕರ್ನಾಟಕಸ್ ಬೆಸ್ಟ್ ಬರ್ಡ್ ಸೆಂಚುರಿ ಅಂತ ಸರ್ಚ್ ಮಾಡಿದ್ರೆ ಮೊದಲು ಬರೋದೇ ರಂಗನತಿಟ್ಟು. ಅಂಥ ರಂಗನತಿಟ್ಟುಗೆ ಇವತ್ತು ನಾವು ಬಂದಿದ್ದೀವಿ. ನಾವು ಇಲ್ಲಿ ಬೇರೆ ಬೇರೆ ದೇಶಗಳಿಂದ ವಲಸೆ ಬರುವ ಹಕ್ಕಿಗಳನ್ನು ನೋಡಬಹುದು. ಕಾರ್ ಪಾರ್ಕಿಂಗ್ಗೆ 60 ರೂಪೀಸ್ ಆಗಿರುತ್ತೆ, ಹಾಗೆ ಬೈಕ್ ಪಾರ್ಕಿಂಗ್ಗೆ 15 ರೂಪೀಸ್, ಹಾಗೆ ಎಂಟ್ರಿ ಫೀಸ್ ಬಂದು 75 ರೂಪಾಯಿ ಆಗಿರುತ್ತೆ, ಹಾಗೆ ಮಕ್ಕಳಿಗೆ 35 ರೂಪಾಯಿ ಇರುತ್ತೆ. ಮತ್ತು ಬೋಟಿಂಗ್ ಚಾರ್ಜಸ್ ಬಂದು ದೊಡ್ಡವರಿಗೆ 100 ರೂಪೀಸ್ ಇರುತ್ತೆ, ಮತ್ತು ಮಕ್ಕಳಿಗೆ 35 ರೂಪಾಯಿ ಇರುತ್ತೆ. ನೀವೇನಾದರೂ ಕ್ಯಾಮ್ರಾ ಕ್ಯಾರಿ ಮಾಡಿದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ. ಇದರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5:30ವರೆಗೆ ಇರುತ್ತೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಾಗ ಈ ಜಾಗನ ನೀವು ನೋಡಬಹುದು. ಇಲ್ಲಿ 100ಕ್ಕೂ ಹೆಚ್ಚು ಮೊಸಳೆಗಳಿವೆ. ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಅಷ್ಟೇ ಅಲ್ಲದೆ ಗ್ಲಾಸ್ ಬ್ರಿಡ್ಜ್, ಬರ್ಡ್ ವಾಚ್ ಟವರ್ ಕೂಡ ಇದೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂದರೆ ಬೋಟಿಂಗ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೋಟಿಂಗ್ ಹೋಗುವಾಗ ಪಕ್ಕದಲ್ಲೇ ನಾವು ಮೊಸಳೆಗಳನ್ನ ನೋಡ್ಬೋದು, ಹಾಗೆ ಸುಮಾರು ಪಕ್ಷಿಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು. ನೀವೇನಾದರೂ ಮೈಸೂರಿಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಜಾಗನಂತೂ ಮಿಸ್ ಮಾಡಲೇಬೇಡಿ. ಬೋಟ್ ಓಡಿಸೋರು ಈ ಬೋಟ್ ಓಡಿಸೋದು ಅಷ್ಟೇ ಅಲ್ಲ, ನಮಗೆ ಯಾವ್ಯಾವ ಪಕ್ಷಿ ಯಾವುದು ಅಂತ ಅದ್ರ ಹೆಸರುಗಳು, ಆಮೇಲೆ ಎಲ್ಲಿದು ಅಂತ ಎಲ್ಲ ನೀಟಾಗಿ ಒಂಥರ ಗೈಡ್ ಥರ ಪರಿಚಯ ಮಾಡಿಕೊಡ್ತಾ ಇದ್ರು. ಇಲ್ಲಿ ನೀರಿನ ಮಧ್ಯದಲ್ಲಿ ಕಲ್ತಾಕರ ಕಾಣಿಸ್ತಾ ಇರೋದು ಮೊಸಳೆ. ನೋಡಿ, ಇಲ್ಲೊಂದು ಚಿಕ್ಕ ಮೊಸಳೆ ಇದೆ. ನಾನು ಇಷ್ಟು ಚಿಕ್ಕ ಮೊಸಳೆನ ನಾನು ನೋಡೇ ಇರಲಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಮಧ್ಯದಲ್ಲಿ ಐಲ್ಯಾಂಡ್ ಥರ ಇದೆ, ಅದ್ರ ಮೇಲೆ ಈ ಥರ ಚಿಕ್ಕ ಚಿಕ್ಕ ಮೊಸಳೆಗಳು ಕೂಡ ನಾವು ನೋಡಿದ್ವಿ. ಇಲ್ಲಿ ನೋಡಿ, ಈಗ ಬಂಡೆ ಮೇಲೆ ಯಾವ ಥರ ಮೊಸಳೆ ಮಲ್ಕೊಂಡಿದೆ ಅಂತ ಹೇಳಿ ನೋಡಿ. ಇಷ್ಟು ಹತ್ತಿರದಿಂದ ನೋಡೋಕ್ಕೆ ತುಂಬಾ ಭಯ ಆಗ್ತಾ ಇತ್ತು, ಬಟ್ ಒಂಥರ ತುಂಬಾ ಖುಷಿನೂ ಆಗ್ತಾ ಇತ್ತು. ಇಷ್ಟು ಹತ್ತಿರದಿಂದ ಮೊಸಳೆಗಳನ್ನ ನಾನು ಝೂ ಅಲ್ಲಿ ಬಿಟ್ಟರೆ ಇಲ್ಲೇ ನೋಡ್ತಾ ಇರೋದು.
ನನಗೆ ಈ ಮೊಸಳೆಗಳೆಲ್ಲ ನೋಡಿದಾಗ ಒಂದೊಂದ್ಸಲ ಹೇಗನ್ಸುತ್ತೆ ಅಂದರೆ ನಿಜವಾದ ಮೊಸಳೆನ ಅಥವಾ ಕಲ್ಲಿಂದ ಮಾಡಿರೋದಾ ಅನ್ನಂಗೆ ಡೌಟ್ ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲೂ ಚಿಕ್ಕ ಮೊಸಳೆ ನೋಡಿದ್ವಿ. ಬೋಟಿಂಗ್ ಬಿಟ್ಟರೆ ಸುತ್ತ ಪಾರ್ಕ್ ಥರ ಮಾಡಿದ್ದಾರೆ, ಮಕ್ಕಳ ಪ್ಲೇ ಏರಿಯಾ ಇದೆ, ಹಾಗೆ ಬರ್ಡ್ ವಾಚ್ ಟವರ್ಸ್ ಕೂಡ ಇದೆ. ಇಲ್ಲಿಂದ ನೋಡ್ತಾ ಇರ್ಬೋದು ಇಷ್ಟೊಂದು ಬೋಟ್ಸ್ ಎಲ್ಲ ಇರುತ್ತೆ. ನಾವು ಹೋದಾಗ ವೀಕ್ ಡೇಸ್ ಆಗಿದ್ದರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು. ವೀಕೆಂಡ್ಸಲ್ಲಿ ತುಂಬಾ ಜನ ಇರ್ತಾರೆ. ನೀವು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಬೇಕು ಅಂತ ಅನಿಸಿದರೆ ವೀಕ್ ಡೇಸ್ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಫಿಶ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಇಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ಶಾಪ್ಗಳು ಕೂಡ ಇದೆ. ಶಾಪಲ್ಲಿ ನೀವು ಏನಾದ್ರು ಬೇಕಿದ್ರೆ ಬೈ ಮಾಡ್ಬೋದು. ಅಂಬ್ರೆಲ್ಲಾ, ಆಮೇಲೆ ರೈನ್ ಕೋಟು, ಆಮೇಲೆ ಈ ಥರ ಬರ್ಡ್ಸ್ ರಿಲೇಟೆಡ್ ಎಲ್ಲನೂ, ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ನೀವು ಬಂದು ನಿಮ್ಗೆ ಏನು ಬೇಕೋ ಅದನ್ನ ಇಲ್ಲಿ ಬೈ ಕೂಡ ಮಾಡ್ಬೋದು. ಪ್ರೈಸು ಅಷ್ಟೇ ರೀಸನೇಬಲ್ ಇದೆ. ನೀವು ಏನಾದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡೇ ಔಟ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಏನಾದ್ರು ಫ್ರೀ ಇದ್ದರೆ ಈ ರಂಗನತಿಟ್ಟುನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.